ಏನು ಮಾಡೋಕ್ಕ ಈಗ ಈ ಜೀವನ ಅಂದರೆ ನಾವು ಕೂಲಿ ಮಾಡ್ಕೊಂಡೇ ಬಂದುಬಿಟ್ಟಿದ್ದೀವಿ. ಈಗ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀವಿ. ಮದುವೆ ಆಗಿದೆ? ಮದುವೆ ಆಗಿದೆ. 4 ಹೆಣ್ಣು 1 ಗಂಡು. ಸ್ಕೂಲಿಗೆ ಹೋಗ್ತಾರೆ. 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ. ಸಂಪಾದನೆ ಮಾಡೋದು ಅವ್ರಿಗೆ ಒಂದು ಸ್ವಲ್ಪ ಹಾಕಿ ಏನೋ ಇರುತ್ತಲ್ಲ ಮಾಮೂಲಿ ಮದುವೆ ಪದೇ ಮನೆ ಕಟ್ಟೋಕ್ಕೆ. ಇಷ್ಟರಲ್ಲೇ ಅವರು ಒಂಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಸ್ನಾನ ಮಾಡೋಕ್ಕೆ. ಇದರಲ್ಲೇ ಸ್ನಾನ ಮಾಡ್ತಾರೆ. ವಾಸನೆ ಬರುತ್ತೆ, ಇದೆ ತಿನ್ನೋಕ್ಕಾಗಲ್ಲ. 3 ಸಲ ತೊಳಿಬೇಕಿದು. ಹಾಂ, ನೀರಲ್ಲಿ ಚೆನ್ನಾಗಿ ಸೊಸೈಟಿ ಹಾಕಿ ಅಲ್ವಾ ಇದು. ಯಾವುದೋ ಒಂದು ಕಟ್ಟಿ ತಿನ್ನಬೇಕು. ಹಳ್ಳದಲ್ಲಿ ನೀರು ಬರ್ತಾ ಇದೆಯಲ್ಲ, ಅದೇ ನೀರು ಯೂಸ್ ಮಾಡ್ತೀವಿ. ಅದೇ ಯೂಸ್ ಮಾಡೋದು ನಾವು. ನೀರು ಒಳ್ಳೆ ನೀರು ಅದು. ಆ ಊರರೆಲ್ಲ ಅದೇ ಕುಡಿಯೋದು. ಅಮ್ಮ ನಮ್ಮದೆಲ್ಲ ಕ್ಲಿಯರ್ ಐತೆ. ನಮಗೇನಿಲ್ಲ. ನಮಗೇನು ಕೆಲಸ ಎಷ್ಟು ಮಾಡ್ತಾರೆ ಅಷ್ಟು ಅಷ್ಟು ಕೊಡ್ತಾರೆ ಪಾಪ. ಅವ್ರೇನು ನಮಗೇನಿಲ್ಲ. ನಾವು ಈಗ ಕಡಿತೀವಿ, ಎಲ್ಲ ಸೇರ್ಕೊಂಡು ಹಂಚ್ಕೊಳ್ತೀವಿ ಬರೋದ್ರಲ್ಲಿ ಅಷ್ಟೇ. ಈ ಜೀವನ ಹೇಗಿದೆ ಅಂತ ಈ ಕಷ್ಟಪಟ್ಕಂತ ಈ ಥರಂಗಂತ ಇರಬೇಕಲ್ಲ ನೀವು ಇಲ್ಲಿ. ಏನು ಮಾಡೋಕ್ಕ ಈಗ ಈ ಜೀವನ ಅಂದರೆ ನಾವು ಕೂಲಿ ಮಾಡ್ಕೊಂಡೇ ಬಂದುಬಿಟ್ಟಿದ್ದೀವಿ. ಈಗ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀವಿ. ಮದುವೆ ಆಗಿದೆ? ಮದುವೆ ಆಗಿದೆ. 4 ಹೆಣ್ಣು 1 ಗಂಡು. 4 ಹೆಣ್ಣು 1 ಗಂಡು. ಅವ್ರಿಗೆ ಸ್ಕೂಲೆಲ್ಲ ಕಳಿಸ್ತಾ ಎಲ್ಲ ಸ್ಕೂಲಿಗೆ ಹೋಗ್ತಾರೆ. 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ. ಒಬ್ಬ ಮಗ ಇಲ್ಲೇ ಇದ್ದಾನೆ. ಮನೆಯಲ್ಲಿ ಇನ್ನೂ 2 ಹೆಣ್ಮಕ್ಳು ಓದ್ತಿದ್ದಾರೆ. ತಾಯಿ ತಮ್ಮ ಎಲ್ಲ ಮನೆಯಲ್ಲೇ ಇದ್ದಾರೆ. ನಾವು ಇಲ್ಲಿ ಕಪ್ಪಡ್ಕೊಂಡು ಸಂಪಾದನೆ ಮಾಡೋದು ಅವ್ರಿಗೆ ಒಂದು ಸ್ವಲ್ಪ ಹಾಕಿ ಏನೋ ಇರುತ್ತಲ್ಲ ಮಾಮೂಲಿ ಮದುವೆ ಪದೇ ಮನೆ ಕಟ್ಟೋಕ್ಕೆ. ಏನಾದರೂ ಇರ್ತಾವೆ, ಸಾಲಗಳು ಇರ್ತಾವಲ್ಲ ಸರ್. ಈಗ ಫ್ಯಾಕ್ಟ್ರಿಲಿ ನಮಗೂ ಸಾಲ ಕೊಡ್ತಾರೆ. ನಾವು ಸಾಲ ಇಸ್ಕೊಂಡು ಎಲ್ಲರಿಗೂ ಕೊಡ್ತೀವಿ, ತೀರಿಸ್ಕೊಂಡು ಬರ್ತೀವಿ. ನಮಗೇನು ಕಷ್ಟ ಅನ್ನಂಗೆ ಕಾಣ್ತಿಲ್ಲಪ್ಪ. ಆರಾಮಾಗಿ ಕಟ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿದ್ದೀವಿ. ನಮಗೇನು ಕಷ್ಟ ಅನ್ನಂಗೆ ಕಾಣ್ತಿಲ್ಲ. ಏನೇ ಕಷ್ಟ ಬರಲಿ ನಾನು ಅದಕ್ಕೆ ನಿಂತ್ಕೊತೀನಿ, ನಾನು ಮಾಡ್ತೀನಿ ಅಂತ ನೀವು ಅಷ್ಟೇ. ಏನೋ ಮಾಡ್ಕೊಂಡು ಹೋಗ್ತಿರ್ಬೇಕಲ್ಲ ಸರ್. ಈಗ ನಮಗೂ ಮಕ್ಕಳು ಮರಿ ಜಾಸ್ತಿ ಅಲ್ವಾ. ನಮಗೂ 4 ಹೆಣ್ಣು, ನಮಗೂ ಅಕ್ಕ ತಂಗಿಯರು 4-5 ಜನ. ಅವರೆಲ್ಲ ಮದುವೆ ಎಲ್ಲ ಮಾಡಬೇಕು, ಜೀವನ ಕಟ್ಟಬೇಕು. ನಾವು ಎಲ್ಲ ನಡೀತೈತೆ, ಏನಿಲ್ಲ. ಇಲ್ಲಿ ಈ ಮನೆಗಳು ಕೆಲವೊಂದು ಎಲ್ಲ ಒಂದೇ ಊರು ಅಕ್ಕಪಕ್ಕ ಸಹ ಅಷ್ಟೇ. ಅಕ್ಕಪಕ್ಕ ಎಲ್ಲಿ ದೂರದಲ್ಲಿ ಏನಿಲ್ಲ, ಎಲ್ಲ ಅಕ್ಕಪಕ್ಕದಲ್ಲಿ. ಇವೆಲ್ಲ ಮುಚ್ಚಿಬಿಟ್ಟಿದ್ದಾರಲ್ಲ. ಕೆಲಸವೂ ಇದ್ದಾರೆ ಸರ್, ಇನ್ನೂ ಬಂದಿಲ್ಲ. ಲಾರಿ ಬರ್ತಾವೆ, ಲೋಡ್ ಮಾಡಿಕೊಂಡು ಹೆಣ್ಮಕ್ಳು ಬರ್ತಾರೆ, ಅಡುಗೆ ಪಡುಗೆ ಮಾಡ್ತಾರೆ. ಗಂಡ್ಮಕ್ಳು ಲೋಡ್ ಮಾಡ್ಕೊಂಬಂದು ಮನೆಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ಕೆಲಸಕ್ಕೆ ಹೋದರೆ ಸಾಯಂಕಾಲ 6 ಗಂಟೆ 6:30 ಬರ್ತೀವಿ. ಎಲ್ಲ ಇಲ್ಲೇ ಇದ್ದಾರಲ್ಲ ಅವರು. ನಮ್ಮಗಳು ನಾವು ಮಡಿಕೊಳ್ಳಲ್ಲ. ಇಲ್ಲಿ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಕೆಲಸ ಮಾಡ್ಕೊತೀವಿ, ಕಪ್ಪು ಕಡಿತೀವಿ, ಹೋಗ್ತಿರ್ತೀವಿ ಅಷ್ಟೇ, ಏನೂ ಇಲ್ಲ. ನಾನು ತುಂಬ ಹೊತ್ತು ಮಾತಾಡಿದೆ ಅಮ್ಮನ ಕೂಟ. ಅವರ ಜೀವನದ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೀನಿ, ಯಾಕೆ ಬಂದರು ಏನು ಕತೆ ಅಂತ ಹೇಳಿ. ಇಷ್ಟರಲ್ಲೇ ಅವರು ಒಂಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಸ್ನಾನ ಮಾಡೋಕ್ಕೆ. ಇದರಲ್ಲೇ ಸ್ನಾನ ಮಾಡ್ತಾರೆ. ಹೀಗೆ ಅವ್ರ ಜೀವನ ಲೀಡ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಸಾಯಂಕಾಲ ಬಂದುಬಿಟ್ಟಿದ್ದೀನಿ ಅವರು ಕೆಲಸ ಮಾಡೋ ಟೈಮಲ್ಲಿ, ಕರೆಕ್ಟ್ ಟೈಮಲ್ಲಿ. ಇದು ಆ್ಯಕ್ಚುಲಿ ಸೊಸೈಟಿ ಅಕ್ಕಿ. ಅದನ್ನೇ ತೊಗೊಂಬಂದ್ಬಿಟ್ಟು ದಿನಲ್ಲಿ ಡೈಲಿ ತಿಂತಾರೆ. ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಮ್ಮ. ಅವರು ನಮ್ಮವರು ಕೊಡ್ತಾರೆ ಹಂಗೆ. ಅಕ್ಕಿ ಅವ್ರು ತಿನ್ನೋದಿಲ್ಲ ಅಂತ ನಮಗೆ ಕೊಡ್ತಾರೆ. ಪಾಪ ಅವ್ರೇನು ದುಡ್ಡು ತಗೊಳಲ್ಲ, ಹಂಗೆ ಕೊಟ್ಟಿದ್ರು ನಮಗೆ. ಕಾಲಾಗಲ್ಲ ಅಂತ ನಾವು ಜಾಸ್ತಿ ತಂತೆ ಅವ್ರದ್ದು ಕೊಟ್ಟಿದ್ರು ನಮಗೆ. ನೀನು ತಿಂತೀನವ ಅಂದರು. ಒಂದು ಕೊಟ್ಟಿದ್ರು ನಮಗೆ. ಅಂದರೆ ಗೌರ್ಮೆಂಟ್ ಕೊಡೋಂಥ ರೇಷನ್ ಅಕ್ಕಿ ಇದೆಯಲ್ಲ, ಅದನ್ನು ಕೆಲವೊಬ್ರು ತಿನ್ನೋದೇ ಇಲ್ಲ. ಅವ್ರಿಗೆ ಪಾಲಿಸ್ ಆಗಿರೋದು, ಮೇಲೆ ಸಿಪ್ಪೆ ಗಿಪ್ಪೆ ಏನಿರಬಾರ್ದು, ನೀಟಾಗಿರ್ಬೇಕಂತ ರೈಸ್ನ ತಿಂತಾಯಿದ್ದಾರೆ ಇವಾಗ. ಏನಮ್ಮ ವಾಸನೆ ಬರುತ್ತೆ, ಇದೆ ತಿನ್ನೋಕ್ಕಾಗಲ್ಲ. 3 ಸಲ ತೊಳಿಬೇಕಿದು. ಹಾಂ, ನೀರಲ್ಲಿ ಚೆನ್ನಾಗಿ ತೊಳೆದು ಹಾಕ್ಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ನಮಗೆ ಅಕ್ಕಿ ತಿನ್ನೋಕ್ಕಾಗಲ್ಲಲ್ಲ. ಅದು ಅಷ್ಟೊಂದು ದುಡ್ಡು ಕೊಟ್ಟು ಏನು ಮಾಡಬೇಕು. ಕಬ್ಬು ಆ ಕಡೆ ಒಂದು ಸ್ವಲ್ಪ ಈ ವರ್ಷ ಕಡಿಮೆ, ಅದಕ್ಕೆ ಈ ಕಡೆ ಬಂದಿದ್ವಿ. ಇಲ್ಲಾಂದರೆ ಈ ಕಡೆ ನಾವು ಏನು ಜಾಸ್ತಿ ಬರೋಲ್ಲ ಈ ಕಡೆಗೆ. ಈ ವರ್ಷನೇ ಬಂದಿರೋದು ನಾವು. ಅಲ್ಲಿ ಮಾತ್ರ ಇರ್ತೀವಿ, ಇಲ್ಲಾಂದರೆ ಇರಲ್ಲ ನಾವು. ಬೇರೆ ಕೆಲಸ ನನಗೆ ಆಗಲ್ಲಲ್ಲ. ಯಜಮಾನ್ರು ಒಬ್ಬರು ಹೋಗ್ಬೇಕು, ಮನೆಯಾಗ ಬಿಟ್ಟು ಹೋಗ್ಬೇಕು. ಯಜಮಾನ್ರಂತೆ ಅವ್ರಿಗೂ ಒಂಥರ ಇದು. ನಾವು ಹೇಳಿದ್ದೀವಲ್ಲ, ತುಂಬ ಸಾಲ ಮಾಡಿಕೊಂಡು ಬಂದಿದ್ದೀವಿ ಅಂತ. ಅಮ್ಮ, ನೀರಿಲ್ಲಿ ಹಳ್ಳದಲ್ಲಿ ಬರುತ್ತಲ್ಲ, ಅದೇ ನೀರಲ್ಲವಾ? ಅದೇ ಕುಡಿತೀರಾ? ಎಲ್ಲರೂ ಅದೇ. ಈ ಊರಲ್ಲೂ ಅದೇ. ಈ ಊರಲ್ಲಿ ಕೂಡ ತನಕ ಬಸಾನೆಗೆ ಅದಕ್ಕೆ ನಾವು ಅಮ್ಮ ಡಬ್ರಿಗೆ ಆದಮೇಲೆ ಮುಚ್ಚಳ ಇದೆಯಲ್ಲ. ಹಾಂ, ಮುಚ್ಚಳ ತುಂಬ ದೊಡ್ಡದಾಗುತ್ತೆ. ಸ್ವಲ್ಪ ಹಳ್ಳದಲ್ಲಿ ನೀರು ಬರ್ತಾ ಇದೆಯಲ್ಲ, ಅದೇ ನೀರು ಯೂಸ್ ಮಾಡ್ತೀವಿ. ಅದೇ ಯೂಸ್ ಮಾಡೋದು ನಾವು. ನೀರು ಒಳ್ಳೆ ನೀರು ಅದು. ಆ ಊರರೆಲ್ಲ ಅದೇ ಕುಡಿಯೋದು. ಅವ್ರು ಹೇಳಿದ್ದು ನಮಗೂ ಅದೇ ಕುಡಿಯೋದು ನಾವು. ಇವಾಗಿನ ಜನ ಫಿಲ್ಟರ್ ನೀರು ಕುಡಿತಾರಲ್ಲಮ್ಮ. ಅವರು ಈ ಊರಲ್ಲಿ ಎಲ್ಲೂ ಹೋಗಲ್ಲ, ಇದೇ ನೀರು ಕುಡಿಯೋದು. ಬೇರೆಯವರೆಲ್ಲ ಕುಡಿತಾರೆ. ಎಲ್ಲರೂ ಗಾಡಿ ನಿಲ್ಲಿಸ್ಕೊಂಡು ಆಮೇಲೆ ಕಾರ್ ನಿಲ್ಲಿಸ್ಕೊಂಡು ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ನೀರಿದು ಒಳ್ಳೆ ನೀರು. ಒಬ್ಬರು ಒಂದು ಕಾಯಿಲೆ ಆಗಲ್ಲ ಇಲ್ಲಿ. ಚೆನ್ನಾಗೈತೆ ನೀರು ಮಾತ್ರ.
ನಾವು ಇದೇ ಕುಡಿಯೋದು. ನಾವು ಫಸ್ಟು ಬಂದಾಗ ನಾವು ಕುಡಿಬಾರ್ದು ಅಂತ ಹೇಳಿದ್ವಿ. ಆಮೇಕಿಂತ ಊರವ್ರು ಹೇಳಿದ್ವಿ ಇದೇ ಯೂಸ್ ಮಾಡೋದು ನಾವೆಲ್ಲ, ಇದೇ ಕುಡಿಯೋದು ಅಂತ. ನಿಮ್ಗೆ ಹತ್ರನೂ ಆಗುತ್ತೆ ಇಲ್ಲೇ ನೀರಲ್ಲ? ಇಲ್ಲೇ ಹತ್ರ ಆಗತ್ತೆ ನಮಗೂ ನೀರು, ಅದಕ್ಕೆ ಇಲ್ಲಿ ಹಾಕೊಂಡಿದ್ರೆ ಆದರೆ ಬೇರೆ ಕಡೆ ಹಾಕೊಳೋದು ನಮಗೆ. ಹುಳಿಯಾರು ಒಳೆ ಹಾಲೂರು. अब आते हैं तो अब्बा क्या ಅವನು ಮಾಮು ಕ್ಯಾ? ಇವಾಗ ಒಬ್ರು ಮಾತಾಡಿದರು, ಅವ್ರು ಮಾವ ಅಂತೇವರು, ಪರವಾಗಿಲ್ಲ. ತುಮೆ ಬಾಣ एक सिस्टर भैया 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 नहीं आपा तू मामा घर में पैसा बोलो सालिक जाना क्या? सालिक को जाना यहाँ काम कर को बाद में सालिक को जाना तुम्हें क्या? अच्छा नदी पढ़ना. ಇದರ ತುಂಬ ಸಮಸ್ಯೆಗಳಿದೆ. ಹಾಗೆ ಮಕ್ಕಳು ಕೂಡ ಶಾಲೆಗೆ ಚಿಕ್ಕವರಿಂದ ಹೋಗ್ತಾ ಇದ್ದರೆ ಒಳ್ಳೆಯದು. ಅವರು ವಿದ್ಯಾವಂತರಾಗ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ಮನೇಲಿ ಸಮಸ್ಯೆಗಳಿರುತ್ತೆ, ತಂದೆ ತಾಯಿಗಳು ಹಿಂಗೆ ಹೊರಗಡೆ ಬಂದಿರ್ತಾರೆ, ವಲಸೆ ಬಂದುಬಿಟ್ಟು ಇಲ್ಲಿ ಅವ್ರ ಜೀವನನೇ ಕಬ್ಬು ಕಡ್ಕೊತಾನೆ ಜೀವನ ಮಾಡ್ಕೊತ ಹೋಗ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಮೇಲೆ ಅವ್ರ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು. ಕಮೆಂಟ್ ಮಾಡಿ ನನಗೆ ಏನೆಲ್ಲ ಮಾಡಬೇಕು, ಇವ್ರ ಲೈಫ್ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಫೀಲ್ ಆಯಿತು, ಭಾಳ ನಿಜವಾಗ್ಲೂ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಅವ್ರಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಟ್ಟಲ್ಲಿ ನಾನು ಇದನ್ನು ಈ ಒಂದು ಜೀವನ ನಾನು ಅವ್ರದ್ದು ಲೈಫ್ನ ನಾನು ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ನಾನು ಪಕ್ಕ ಖಂಡಿತ ಬರ್ತೀನಿ. ಅವ್ರದ್ದು ನನ್ನ ನಂಬರ್ ಏನಾದರೂ ನಾನು ತೊಗೋಬೇಕು. ಅವ್ರಿಗೆ ನಂಬರ್ ಎಲ್ಲ ನೆನಪಿಲ್ಲ. ಆ್ಯಂಡ್ ಅವ್ರ ಹತ್ರ ಫೋನ್ ಕೂಡ ಇಲ್ಲ ಅಂತ ಇವಾಗ. ಅವ್ರ ಹಸ್ಬೆಂಡ್ರು ಯಾರೋ ಬರ್ತಾರೆ, ಮಗ ಯಾರೋ ಬಂದಾಗ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊತೀನಿ. ಕೀಪ್ಯಾಡ್ ಇರೋದು ಫೋನ್ ಅಂತ ಹೇಳ್ತಿದ್ದಾರೆ. ದೊಡ್ಡ ಫೋನ್ ಇಲ್ಲ ನಮ್ಮ ಹತ್ರ, ಅದನ್ನ ಯೂಸ್ ಮಾಡೋಕ್ಕೆ ನಮ್ಗೆ ಬರೋಲ್ಲ. ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಅಲ್ಲಿ ಕಮೆಂಟ್ ಮಾಡಿ ನೋಡುವ. ಮತ್ತೊಂದು ಸರಿ ನಾನು ಖಂಡಿತ ಬರ್ತೀನಿ. ಎಲ್ಲರೂ ಅವ್ರ ಮನೇಲಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಅಡುಗೆ ಎಲ್ಲ ಮಾಡ್ಕೊಳ್ಳಿ. ಅಮ್ಮ ಅನ್ನ ಮಾಡ್ತಾಯಿದ್ದಾರೆ, ಸಾರು ಕೂಡ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ತಾರೆ. ಅಪ್ಪಾಜಿ ಬರ್ತಾರೆ, ಊಟ ಮಾಡ್ತಾರೆ, ಆಮೇಲೆ ಅರ್ಚನಾಗಿ ಅವ್ರು ಇದೆಲ್ಲ ಮಾಡ್ತಾರೆ. ಹೀಗಾಗಿ ನಾನು ಇನ್ನೊಂದು ಸಾರಿ ಬರ್ತೀನಿ, ಅವ್ರಿಗೆ ಏನಾದರೂ ಒಂದು ತೊಗೊಂಬರ್ತೀನಿ. ಅವ್ರಿಗೆ ರೇಷನ್ ಅಂತ ಏನಾದರೂ ಆಗಲಿ ಹೆಲ್ಪ್ ಮಾಡ್ತೀನಿ. ನೋಡುವ. ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇದೇ ಥರ ವೀಡಿಯೋಸ್ಗಳು ಮತ್ತೆ ನಾನು ತರ್ತೀನಿ. ಸಮಸ್ಯೆಗಳ ಬಗ್ಗೆ, ಫ್ಯಾಮಿಲಿ ಬ್ಲಾಗ್ಸ್, ಜನರ ಸಮಸ್ಯೆಗಳನ್ನ ಸ್ವಲ್ಪ ಹಂಚ್ಕೊಳ್ಳೋಣ, ಖುಷಿ ಹಂಚೋಣ. ಓಕೆ, ನಮಸ್ಕಾರ, ಮತ್ತೆ ಸಿಗೋಣ. ಅದರ ಇಲ್ಲ ಅಮ್ಮ ಅಮ್ಮ ಅಪ್ಪಾಜಿ ಯಾವಾಗ ಬರ್ತಾರಮ್ಮ?